Okay, welcome back to my students. It is your Sridhar from Sri Science class. Dear students, ನಿನ್ನೆನು ಏನು ಮಾಡಿದ್ರೆ ಒಂದು ಬ್ಲೂ ಪ್ರಿಂಟ್ ಅನಾಲಿಸಿಸ್ ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಯಾವ ಕಾನ್ಸೆಪ್ಟ್ ಹೊಸದಾಗಿ ತಂದಿದ್ದೀನಿ ಅಂತಂದ್ರೆ ಹೌ ಟು ಗೆಟ್ 80-80. How to get 80-80 on within few days. ವಿದಿನ್ ಫ್ಯೂ ಡೇಸ್ ಅಂತಕ್ಕಂಥದ್ದು ಇದು ನ್ಯೂ ಕಾನ್ಸೆಪ್ಟು. ಸೈನ್ಸಲ್ಲಿ ನಾವು 80-80 ಯಾವ ರೀತಿ ತೆಗಿಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸಾಕು 80-80 ನೀವು ತೆಗಿಬಹುದು ಅಂತ ಹೇಳ್ತೀನಿ. ಯಾಕಂದ್ರೆ ನಿನ್ನೆ ಕೂಡ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಮಾಡಿದ್ದೀನಿ, ಅದರ ಪ್ರಕಾರ ಸ್ಟಡಿ ಮಾಡೋದು ಕೂಡ 80-80 ಆಗುತ್ತೆ ಅಂತ ಹೇಳ್ತೀನಿ. ಹಾಗಾದ್ರೆ ಇಲ್ಲಿ ನಾವು ಇನ್ನು 80-80 ಯಾವ ರೀತಿ ಮಾಡಬೇಕು ಅನ್ನೋದು ಕೆಲವು ಸ್ಟೂಡೆಂಟ್ಸ್ಗಳಿಗೆ ಗೊಂದಲ ಇರುತ್ತೆ, ಡೌಟ್ಗಳಿರುತ್ತೆ. ಅದನ್ನು ನಾನು ಇವಾಗ ಕ್ಲಿಯರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸರಿಯಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಇಲ್ಲಿ ನಾವು 80-80 ಮಾಡ್ಬೇಕಂದ್ರೆ ನಮಗೆ ಟೋಟಲ್ ಆಗಿ ಎಷ್ಟು ಲೆಸನ್ಸ್ ಇದೆ? ಸೈನ್ಸ್ ಅಲ್ಲಿ 13 ಲೆಸನ್ಸ್ ಇದೆ, 13 ಚಾಪ್ಟರ್ಸ್. ಟೋಟಲ್ 13 ಚಾಪ್ಟರ್ಸ್ ಇದೆ. ಈ 13 ಚಾಪ್ಟರ್ ಅಲ್ಲಿ 13 ಚಾಪ್ಟರ್ ನೀವು ಕಂಪ್ಲೀಟ್ ಆಗಿ ಏನ್ ಮಾಡಬೇಕು? ನೀವು ಸ್ಟಡಿ ಮಾಡಬೇಕು. ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ರೆ ನಿಮಗೆ ಔಟ್ 80-80 ಬರುತ್ತೆ ಅಂತ ಹೇಳ್ತೀನಿ. ಹಾಗಾದ್ರೆ ಇನ್ನು ಯಾವ ರೀತಿ ಸ್ಟಡಿ ಮಾಡ್ಬೇಕು ಅನ್ನೋದು ನಿಮಗೆ ಸ್ವಲ್ಪ ಡೌಟ್ ಇದೆ. ಸರ್, ಇವಾಗ ನಾವು ಓದಿದ ನೆನಪು ಇಟ್ಕೊಳಕ್ ಆಗ್ತಾ ಇಲ್ಲ. ಆಮೇಲೆ ಸರ್ ಓದ್ತೀವಿ, ಬಟ್ ಎಕ್ಸಾಮ್ ಅಲ್ಲಿ ಕ್ವಶನ್ ಯಾವ ಲೆಸನ್ ಅಂತ ಬಂದ್ರೆ ನಮಗೆ ಸ್ವಲ್ಪ ಡೌಟ್ ಬರುತ್ತೆ ಅನ್ನೋದು ನಿಮ್ಗೆ ಕ್ಲಾರಿಟಿಯಾಗಿ ಹೇಳ್ತೀನಿ. ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ನಾವು 13 ಚಾಪ್ಟರ್ನ ಓದ್ಬೇಕಂತಂದ್ರೆ ಮುಂದ್ಗಡೆ ಬ್ಲೂ ಪ್ರಿಂಟ್ ಇಟ್ಕೊಳ್ಳಿ. ಬ್ಲೂ ಪ್ರಿಂಟ್ ಮುಂದ್ಗಡೆ ಇಟ್ಕೊಳ್ಳಿ. ಅದರ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರು, ಪ್ಲಸ್ ಅದರ ಜೊತೆಗೆ ನಿಮ್ಮ ಪ್ರಿಪ್ರೇಟರಿ ಕ್ವಶನ್ ಪೇಪರು, ಫಸ್ಟ್ ಬ್ಲೂ ಪ್ರಿಂಟ್, ಮಾಡೆಲ್ ಕ್ವಶನ್ ಪೇಪರ್, ಪ್ರಿಪ್ರೇಟರಿ ಕ್ವಶನ್ ಪೇಪರ್. ಅದು 3 ಕ್ವಶನ್ ಪೇಪರ್ ನಿಮ್ಮ ಹತ್ರ ಇರಲೇಬೇಕು. ಇವಾಗ ಆಲ್ರೆಡಿ 2 ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಬರೋದು 23 to 2026ಗೆ ಥರ್ಡ್ ಪ್ರಿಪ್ರೇಟರಿ ಸ್ಟಾರ್ಟ್ ಆಗುತ್ತೆ. ಆದರೆ ಇಲ್ಲಿ ನಾವು ಯಾವ ರೀತಿ 4 ಮಾಡೆಲ್ ಕ್ವಶನ್ ಪೇಪರು ಪ್ಲಸ್ ಬ್ಲೂ ಪ್ರಿಂಟ್ ಪ್ಲಸ್ ಯಾವುದು ಪ್ರಿಪ್ರೇಟರಿ ಕ್ವಶನ್ ಪೇಪರು ಪ್ಲಸ್ ಅದ್ರ ಜೊತೆಗೆ ಇನ್ನೊಂದೇನು ಇಂಪಾರ್ಟೆಂಟ್ ಅಂದ್ರೆ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ ಅನ್ನು ನೀವು ಸ್ವಲ್ಪ ರೆಫರ್ ಮಾಡ್ತಾ ಹೋದ್ರೆ ನಿಮಗೆ ಕಂಪ್ಲೀಟ್ ಆಗಿ ಏನಾಗುತ್ತೆ 80-80 ತೆಗಿಬಹುದು ಅಂತ ಹೇಳ್ತೀನಿ. ಹಾಗಾದ್ರೆ ಇಲ್ಲಿ ನಾವು ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಈ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಎಕ್ಸಾಮ್ಲಿ ಫಿಕ್ಸ್ ಕೇಳ್ತಕ್ಕಂಥ ಕ್ವಶನ್ಸ್ಗಳಿದೆ. ಯಾವುದು ನಿಮ್ಮ ಎಕ್ಸಾಮ್ಗೆ ಇದೇ ಕ್ವಶನ್ಸ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಬೋರ್ಡ್ ಫೈನಲ್ ಎಕ್ಸಾಮ್ಗೆ ಇದೇ ಕ್ವಶನ್ ಬರುತ್ತೆ ಅಂತ ಕೂಡ ಹೇಳ್ತೀನಿ. ಪ್ಲಸ್ ಅದರ ಜೊತೆಗೆ ಇನ್ನೇನಂತಂದ್ರೆ ಈಗ ನಿಮ್ ಕೆಲವೊಂದು ಸ್ಕೂಲ್ಗಳು ಏನೋ ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿರ್ತಾರೆ. ಕೆಲವೊಂದು ಸ್ಕೂಲಲ್ಲಿ ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿದ್ದಾರೆ. ಈ ಪಾಸಿಂಗ್ ಪ್ಯಾಕೇಜ್ ಯಾರಿಗೆ ಅಂತಂದ್ರೆ ಯಾರು ಬಿಲೋ 35 ಇರ್ತಾರಲ್ಲ ಅವ್ರಿಗಿದು, ಬಿಲೋ 35 ಇದ್ದವ್ರಿಗಿದು ಪಾಸಿಂಗ್ ಪ್ಯಾಕೇಜ್ ಹೆಲ್ಪ್ ಆಗುತ್ತೆ ಅವ್ರಿಗೆ. ಇನ್ನು ಈ ಪಾಸಿಂಗ್ ಪ್ಯಾಕೇಜ್ ಇಟ್ಕೊಂಡು ಕೂಡ ನೀವು ಎಷ್ಟು ಮಾಡ್ಬೋದು? 60 to 70 ಮಾರ್ಕ್ಸ್ ಅನ್ನ ತೆಗಿಬಹುದು. 60 to 70 ಮಾರ್ಕ್ಸ್ ಅಂತ ತೆಗಿಬಹುದು. ಅದು ಯಾವ ರೀತಿ ಅಂದ್ರೆ
ಪಾಸಿಂಗ್ ಪ್ಯಾಕೇಜು ಪ್ಲಸ್ ಬ್ಲೂ ಪ್ರಿಂಟು ಪ್ಲಸ್ ಮಾಡೆಲ್ ಕ್ವಶನ್ ಪೇಪರು. ಪಾಸಿಂಗ್ ಪ್ಯಾಕೇಜು, ಬ್ಲೂ ಪ್ರಿಂಟು ಪ್ಲಸ್ ಮಾಡೆಲ್ ಕ್ವಶನ್ ಪೇಪರ್ ನೀವು ಇಟ್ಕೊಂಡು ಸ್ಟಡಿ ಮಾಡಿದ್ರೆ ಈಸಿಯಾಗಿಂದ 60 to 70 ಮಾರ್ಕ್ಸ್ ತೆಗಿತೀರ. ಇನ್ನು ಸರ್ ಈಗ 13 ಚಾಪ್ಟರ್ ಅನ್ನು ಯಾವ ರೀತಿ ಓದಬೇಕು ಅನ್ನೋದು ನಿಮಗೆ ಡೌಟ್ ಇದೆ ಅಲ್ವಾ? 13 ಚಾಪ್ಟರ್ ನಾವು ಕಂಪ್ಲೀಟ್ ಆಗಿ ಸರ್ ನಮ್ಗೆ ಇವಾಗ ಓನ್ಲಿ 38 ಡೇಸ್ ಅಷ್ಟೇ ಇದೆ ಸರ್, 38 ಡೇಸ್ ಅಲ್ಲಿ ನಾವು 13 ಚಾಪ್ಟರ್ ನ ಕವರ್ ಮಾಡಬಹುದಾ ಅನ್ನೋದು ಡೌಟ್ ಇದೆ. ಎಸ್ ಯು ಕ್ಯಾನ್, ಎಸ್ ಯು ಕ್ಯಾನ್ ಕಂಪ್ಲೀಟ್ ಟು ದ 13 chapters whole. 13 chapter within 38 days. Within 38 days we should complete to the 38 days on 13 chapters. 13 ಚಾಪ್ಟರ್ಗಳನ್ನ 38 ದಿನಗಳು ನಾವು ಕವರ್ ಮಾಡಬಹುದು. ಸರ್ ಹೌ, ಸರ್ ಹೌ ಹೇಗೆ ಅನ್ನೋದು ನಿಮ್ಗೆ ಡೌಟ್ ಇದೆಯಲ್ವಾ? ಇಲ್ಲಿ ಕೇಳಿ, ಫಸ್ಟ್ ಲೆಸನ್ ನಿಮ್ಗೆ ಫಸ್ಟ್ ಲೆಸನ್ ಇದೆ. ಈ ಫಸ್ಟ್ ಲೆಸನ್ ಅಲ್ಲಿ ಕೆಲವೊಂದು ಮಾಡೆಲ್ ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಈ ಫಸ್ಟ್ ಲೆಸನ್ ಇಂದ 4 ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಯಾವ ಯಾವ ಕ್ವಶನ್ಸ್ ಅನ್ನ ಕೇಳೋಣ ಅನ್ನೋದನ್ನ ನೋಡ್ಕೊಳ್ಳಿ. ವಿಚ್ ಕ್ವಶನ್ಸ್ ಆರ್ ಆಸ್ಕ್ಡ್, which questions are asked? 1 marks, 2 marks, 3 marks, 4 marks or 5 marks. Actually ಇದರಲ್ಲಿ 1 marks ಮತ್ತು 3 marks, 1 marks ಮತ್ತು 3 marks ಅಷ್ಟೇ ಕ್ವಶನ್ಸ್ ಇರೋದು. ಫಸ್ಟ್ ಚಾಪ್ಟರ್ ಅಲ್ಲಿ ಯಾವ್ದಾರ ನಿನ್ನೆ ಯಾವ್ದು ಬ್ಲೂ ಪ್ರಿಂಟ್ ಅನಾಲಿಸಿಸ್ ಮಾಡೋದ್ರಲ್ಲಿ ಹಾಕಿದ್ದೀನಿ, ಅದನ್ನ ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಇನ್ ನೆಕ್ಸ್ಟ್ ಇದಾದ್ಮೇಲೆ ಸೆಕೆಂಡ್ ಲೆಸನ್, ಅದೇ ರೀತಿ ಸೆಕೆಂಡ್ ಲೆಸನ್ ಕೂಡ ನೋಡ್ಕೊಳ್ಳಿ. 4 ಮಾಡೆಲ್ ಕ್ವಶನ್ ಪೇಪರು, ವಿಚ್ ಕ್ವಶನ್ಸ್ ಆರ್ ಆಸ್ಕ್ಡ್. ಅಂಡ್ ಥರ್ಡ್ ಲೆಸನ್ ಕೂಡ ಸೇಮ್ ಟೈಪ್ ಅದೇ ರೀತಿ ಮಾಡ್ಕೊಳ್ಳಿ. ಹಂಗೆ ಕಂಟಿನ್ಯೂಯಸ್ ಆಗಿ ಎಷ್ಟು 13 ಲೆಸನ್ ನೀವು ಆ ರೀತಿ ಮಾಡ್ತಾ ಹೋಗ್ಬೇಕು. ಅಂದ್ರೆ ಫಸ್ಟ್ ನಿಮ್ಮ ಹತ್ರ ಏನು ಮಾಡೆಲ್ ಕ್ವಶನ್ ಪೇಪರ್ ಇರಬೇಕು. ಮಾಡೆಲ್ ಕ್ವಶನ್ ಪೇಪರ್ ಇಟ್ಕೊಂಡು ಯಾವ್ಯಾವ ಕ್ವಶನ್ಸ್ ಕೇಳೋಣ ಅನ್ನೋದನ್ನ ಸ್ವಲ್ಪ ಅದ್ ನೋಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಲೆಸನ್ ಫಸ್ಟ್ ಪ್ರಿಪರೇಟರಿ ಯಾವ್ದು ಬ್ಯಾಲೆನ್ಸ್ ಈಕ್ವೇಷನ್ಸ್ ಕೇಳೋಣ. ಈ ಸೆಕೆಂಡ್ ಪ್ರಿಪರೇಟರಿ ಯಾವ್ದು ಕೇಳೋಂದ್ರೆ ರಾನ್ಸಿಡಿಟಿ ಕ್ವಶನ್ಸ್ ಕೇಳೋಣ. ನೆಕ್ಸ್ಟ್ ಪ್ರಿಪರೇಟರಿ ಬೇರೆ ಯಾವ್ದೋ ಕ್ವಶನ್ಸ್ ಕೇಳಬಹುದು, ಅಥವಾ ಅಲ್ಲಿ ಡಯಾಗ್ರಾಮ್ ಕೂಡ ಕೇಳಬಹುದು, ಎಲೆಕ್ಟ್ರಿಸಿಟಿ ವಾಟರ್ ಕೂಡ ಕೇಳಬಹುದು ಅಲ್ಲಿ ಅವನು. ಇದನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಈ 13 ಚಾಪ್ಟರ್ ನೀವು ಈ ರೀತಿ ಸೆಟ್ ಮಾಡ್ತಾ ಹೋದ್ರೆ ಅಲ್ಲಿ ಯಾವ ಕ್ವಶನ್ ಜಾಸ್ತಿ ರಿಪೀಟ್ ಆಗಿದೆ, ರಿಪೀಟೆಡ್ ಕ್ವಶನ್, ರಿಪೀಟೆಡ್ ಕ್ವಶನ್, ಆ ಕ್ವಶನ್ಗೆ ಸ್ವಲ್ಪ ನೀವು ಪ್ರಿಪರೇಷನ್ ಕೊಡ್ಬೇಕಾಗತ್ತೆ. ಪ್ರಿಫರೆನ್ಸ್ ಆ ಕ್ವಶನ್ ನೀವು ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಕೊರೋಜನ್ ಅಂತ ನೋಡೋಣ. ಕೊರೋಜನ್ ಕ್ವಶನ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. 4 ಮಾಡೆಲ್ ಕ್ವಶನ್ ಬರ್ಲಿ, 3 ಕ್ವಶನ್ ಪೇಪರ್ಲಿ ಕೊರೋಜನ್ ಕ್ವಶನ್ಸ್ ಬಂದಿದೆ ಅಂತ ಹೇಳ್ತೀನಿ. ಇಸ್ ಫಾರ್ ಎಕ್ಸಾಂಪಲ್, ನಾಟ್ ಇಸ್ ಅ ಸೇಮ್. ಆದ್ರೆ ಈ 4 ಮಾಡೆಲ್ ಕ್ವಶನ್ ಪೇಪರ್ ಬಂದಿದೆ ಅಂತಂದ್ರೆ, ಇನ್ನು ಪ್ರಿಪರೇಟರಿ 3 ಕ್ವಶನ್ ಪೇಪರ್ ಅಲ್ಲಿ ಯಾವ ಕ್ವಶನ್ ಜಾಸ್ತಿ ರಿಪೀಟ್ ಆಗಿದೆ ನೋಡೋದನ್ನ ಅದನ್ನು ಕೂಡ ನೋಡ್ಕೊಳ್ಳಿ. ಇದು ಅಲ್ಲಿ ಫಾರ್ ಎಕ್ಸಾಂಪಲ್ ಯಾವ್ದೋ ಬ್ಯಾಲೆನ್ಸ್ ಈಕ್ವೇಷನ್ಸ್ ಕೇಳಿದಾನೆ ಅಂತ ಅನ್ಕೊಳ್ಳೋಣ. 3 ಕ್ವಶನ್ ಪೇಪರ್ ಅಲ್ಲಿ ಫಾರ್ ಎಕ್ಸಾಂಪಲ್ ಬ್ಯಾಲೆನ್ಸ್ ಈಕ್ವೇಷನ್ಸ್ ಕೇಳೋಣ. ಅದಕ್ಕೆ ಸ್ವಲ್ಪ ಪ್ರಿಪರೇಷನ್ ಕೊಡ್ಬೇಕಾಗತ್ತೆ. ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಇನ್ನೇನಂತಂದ್ರೆ ಅದಾದ್ಮೇಲೆ ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಆಯ್ತು, ರಿಪೀಟೆಡ್ ಕ್ವಶನ್ಸ್ ಆಯ್ತು. ಇನ್ನು ಬ್ಲೂ ಪ್ರಿಂಟ್ ಆಯ್ತು, ಮಾಡೆಲ್ ಕ್ವಶನ್ ಪೇಪರ್ ಆಯ್ತು, ಆಮೇಲೆ ರಿಪೀಟೆಡ್ ಕ್ವಶನ್ಸ್ ಆಯ್ತು. ಇನ್ನು ಟೆಕ್ಸ್ಟ್ ಬುಕ್, ನೆಕ್ಸ್ಟ್ ಬರೋದು ಟೆಕ್ಸ್ಟ್ ಬುಕ್.
ಸರ್ ಟೆಕ್ಸ್ಟ್ ಬುಕ್ ಅನ್ನ ಏನಕ್ಕೋಸ್ಕರ ರೆಡಿ ಮಾಡಬೇಕು ಸರ್? ಮಾಡಲ್ ಕ್ವಶನ್ ಪೇಪರ್ ಆಯ್ತು, ಬ್ಲೂ ಪ್ರಿಂಟ್ ಆಯ್ತು, ಪ್ರಿಪರೇಟರಿ ಕ್ವಶನ್ಸ್ ಆಯ್ತು, ಪಾಸಿಂಗ್ ಪ್ಯಾಕೇಜ್ ಆಯ್ತು. ಇಷ್ಟೆಲ್ಲ ಆಯ್ತಲ್ವಾ ಸರ್? ಆ ಟೆಕ್ಸ್ಟ್ ಬುಕ್ ಏನಕ್ಕೆ ಅನ್ನೋದು ನಿಮ್ಗೆ ಡೌಟ್ ಅಲ್ವಾ? ಟೆಕ್ಸ್ಟ್ ಬುಕ್ ಏನಕ್ಕೆ ಅಂದ್ರೆ ಯಾವ ಅಪ್ಲೈಡ್ ಕ್ವಶನ್ಸ್ ಅನ್ನ ಕೇಳ್ತಾನಲ್ವಾ, ಅಪ್ಲೈಡ್ ಕ್ವಶನ್ಸ್. ಈ ಅಪ್ಲೈಡ್ ಕ್ವಶನ್ಸ್ಗೆ ನಾವೇನ್ ಮಾಡ್ಬೇಕು, ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡ್ಬೇಕಾಗತ್ತೆ. ಅಪ್ಲೈಡ್ ಕ್ವಶನ್ಸ್ ಏನೋ ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಈ ಟೆಕ್ಸ್ಟ್ ಬುಕ್ ಅನ್ನು ನಿಮ್ಗೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಅದಾದ್ಮೇಲೆ ಸರ್ ಎಲ್ಲ ಓದಿದ್ವಿ ಆದ್ರೂ ಕೂಡ ನಮ್ಗೆ ಸ್ವಲ್ಪ ಏನಾಗ್ತದೆ, ಕನ್ಫ್ಯೂಷನ್ ಆಗ್ತಾ ಇದೆ. ಎಲ್ಲ ಓದಿದ್ವಿ ಬಟ್ ಆದ್ರೂ ಕೂಡ ಕನ್ಫ್ಯೂಷನ್ ಆಗ್ತದೆ. ಆ ಕನ್ಫ್ಯೂಷನ್ ನಾನು ಕ್ಲಿಯರ್ ಮಾಡ್ತೀನಿ, ಇವಾಗ ತಿಳ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನೀವು ಓದ್ತಾ ಇರ್ತೀರಾ, ನಿಮ್ಮ ಸ್ಕೂಲಲ್ಲಿ ಕೂಡ ರಿವಿಷನ್ ಮಾಡಿಸ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ ಸ್ಕೂಲಲ್ಲಿ ರಿವಿಷನ್ ಮಾಡಿಸ್ತಾರೆ. ಡೈಲಿ ಒಂದೊಂದು ಸಬ್ಜೆಕ್ಟ್ ಅನ್ನು ತಗೊಂಡು, ಅಥವಾ ಅವ್ರ ಪಿರಿಯಡ್ ಕ್ಲಾಸ್ ಅದು ಅಥವಾ ಅವ್ರ ಪಿರಿಯಡ್ ವೈಸ್ ಏನ್ ಮಾಡ್ತಾರೆ, ಅವರು ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಬಟ್ ಆದ್ರೂ ಕೂಡ ನೀವು ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಓಕೆ ಮಾಡಿ, ಪರವಾಗಿಲ್ಲ. ಯಾಕಂದ್ರೆ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಟೀಚರ್ಸ್ ಆ ರೀತಿ ಹೇಳ್ತಾರೆ, ಆ ರೀತಿ ಹೋಗಿ. ಇನ್ನು ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತೀರ, ನೀವು ಓದ್ತಾ ಇರ್ತೀರಲ್ವಾ, ಇವಾಗ ಕೀಪ್ ಗೋಯಿಂಗ್ ಆನ್ ಸ್ಟಡಿಂಗ್ ಆರ್ ರೀಡಿಂಗ್. ಓದ್ತೀರಾ ಬಟ್ ಹೆಂಗ್ ಓದ್ತೀರಾ ಅಂದ್ರೆ ಜಸ್ಟ್ ಹಿಡ್ಕೊಳ್ತೀರಾ, ಓದ್ತೀರಾ. ಬಟ್ ಅಲ್ಲಿ ಯಾವ ರೀತಿ ಓದ್ಬೇಕಂದ್ರೆ ಆ ಲೈನ್ ಅನ್ನ ಸ್ವಲ್ಪ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ಹತ್ರ ಮಾಡೆಲ್ ಕ್ವಶನ್ ಪೇಪರ್ದು ಕೀ ಆನ್ಸರ್ ಇದೆ. ಈ ಕೀ ಆನ್ಸರ್ ಅಲ್ಲಿ ಯಾವ ಒಂದು ಕ್ವಶನ್ಸ್ ನ ತಗೊಳ್ತೀನಿ. ಓಕೆ, ಇಲ್ಲಿ ಒಂದು ಯಾವ್ದು MCQ ಕ್ವಶನ್ಸ್ ಇದೆ. ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಯಾವ್ದಿದೆ, ಕೆಮಿಸ್ಟ್ರಿ ಪಾರ್ಟ್ ಅಲ್ಲಿ ದ ಕಾನ್ಸ್ಟಿಟ್ಯೂಯೆಂಟ್ ಮೆಟಲ್ ಇಸ್ ಅ ಬ್ರಾಸ್ ಇನ್ ಎ ಬ್ರಾಸ್ ಆರ್ ಅಂತ ಕೊಟ್ಟವನೆ. ಹಾಗಾದ್ರೆ ಇಲ್ಲಿ ಬ್ರಾಸ್ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಬ್ರಾಸ್ ಅಂದ್ರೆ ಏನು, ಮೆಟಲ್ ಅಂದ್ರೆ ಗೊತ್ತು ನಮ್ಗೆ. ಹಾಗಾದ್ರೆ ಬ್ರಾಸ್ ಅಂದ್ರೆ ಏನು? ಬ್ರಾಸ್ ಇಟ್ ಇಸ್ ಮೇಡ್ ಆಫ್ 2 ಮೆಟಲ್ಸ್. ಇದೇನಾಗಿದೆ, 2 ಮೆಟಲ್ಗಳಿಂದ ನಮ್ಗೆ ಕನ್ಸ್ಟ್ರಕ್ಟ್ ಆಗಿದೆ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ನಮ್ಗೆ ಯಾವ ಮೆಟಲ್ ಇಂದ ಕನ್ಸ್ಟ್ರಕ್ಟ್ ಆಗಿದೆ ಬ್ರಾಸ್ ಅನ್ನೋದು? ಕಾಪರ್ ಅಂಡ್ ಜಿಂಕ್ ಆಗಿರ್ಬೋದು. ಆಪ್ಷನ್ ಎ ಕಾಪರ್ ಅಂಡ್ ಜಿಂಕ್, ಆಪ್ಷನ್ ಬಿ ಯಾವ್ದು ಅಲ್ಯೂಮಿನಿಯಂ ಅಂಡ್ ಟಿನ್, ಆಪ್ಷನ್ ಸಿ ಕಾಪರ್ ಅಂಡ್ ಟಿನ್, ಅಂಡ್ ಆಪ್ಷನ್ ಡಿ ಜಿಂಕ್ ಅಂಡ್ ಅಲ್ಯೂಮಿನಿಯಂ. ಇದು ಅಲಾಯ್ ಇಂದ ಬರುತ್ತೆ. ಈ ಕ್ವಶನ್ ಯಾವುದು? ಅಲಾಯ್. ಇದು ಯಾವ ರೀತಿ ಅಲಾಯ್? ಅಲಾಯ್ ಮೀನ್ಸ್ ದ ಮಿಕ್ಸ್ ಆಫ್ 2 ಮೆಟಲ್ಸ್. ಇದಕ್ಕೆ ಅಂತೀವಿ ಅಲಾಯ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಬ್ರಾಸ್ ಅನ್ನೋದು ಏನಿದೆ, ನಮ್ಗೆ ಬ್ರಾಸ್ ಅನ್ನೋದು 2 ಮೆಟಲ್ಗಳಿಂದ ಕನ್ಸ್ಟ್ರಕ್ಟ್ ಆಗಿದೆ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ನಾವು ಯಾವ್ದ ಆನ್ಸರ್ ಅನ್ನು ಟಿಕ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಬ್ರಾಸ್ ಅಂತ ಬಂದ್ಮೇಲೆ ನಮ್ಮ ತಲೆಗೆ ಬ್ರಾಸ್ ಅಂತ ಫಸ್ಟ್ ಯಾವ ಮೆಟಲ್ ಅದ್ರಲ್ಲಿ ಇರುತ್ತೆ ಅಂದ್ರೆ, ಫಸ್ಟ್ ಮೆಟಲ್ ಇರೋದು ಕಾಪರ್ ಮೆಟಲ್ ಇರುತ್ತೆ. ಆ ಕಾಪರ್ ಮೆಟಲ್ ಇರುತ್ತೆ. ಆ ಕಾಪರ್ಗೆ ಸ್ವಲ್ಪ ಏನಾಗುತ್ತದ, ಶೈನ್ ಕೊಡುತ್ತೆ. ಶೈನ್ ಕೊಡ್ಬೇಕಾದ್ರೆ ಯಾವ ಮೆಟಲ್ ಅನ್ನ ಯೂಸ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ಯೂಸ್ ಮಾಡ್ತೀವಿ, ಟಿನ್ ಯೂಸ್ ಮಾಡ್ತೀವಿ. ಅಲ್ಯೂಮಿನಿಯಂ, ಟಿನ್, ಈ 2 ಮೆಟಲ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಇನ್ನು ಇನ್ನೊಂದು ಮೆಟಲ್ ಇದೆ ಜಿಂಕ್ ಅನ್ನೋದು. ಜಿಂಕ್ ಮೆಟಲ್ ಅನ್ನು ಕೂಡ ಅದ್ರ ಜೊತೆಗೆ ಮಿಕ್ಸ್ ಮಾಡಿದಾಗ, ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಅದು ನಮ್ಗೆ ಕಂಟಿನ್ಯೂಸ್ ಆಗಿ ಇನ್ನೊಂದು ಕಾನ್ಸ್ಟಿಟ್ಯೂಯೆಂಟ್ ಮೆಟಲ್ ಅನ್ನ ಕೊಡುತ್ತೆ. ಯಾವುದು? ಇನ್ನೊಂದು ಕಾನ್ಸ್ಟಿಟ್ಯೂಯೆಂಟ್ ಆಗಿರ್ತಕ್ಕಂಥ ಒಂದು ಮೆಟಲ್ ಅನ್ನ ಕೊಡುತ್ತೆ. ಹಾಗಾದ್ರೆ ಆ ಮೆಟಲ್ ಯಾವ್ದು ನಾವು ಬ್ರಾಸ್ ಅಂತ ಹೇಳ್ತೀವಿ. ದಟ್ ಬಿಕಮ್ ಆಸ್ ಅ ಬ್ರಾಸ್ ಮೀನ್ಸ್ ಇಟ್ ಇಸ್ ಅ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಕಾಪರ್ ಅಂಡ್ ಜಿಂಕ್. ಯಾವುದು? ಕಾಪರ್ ಮತ್ತು ಜಿಂಕ್ ಇಂದ ಏನಾಗಿದೆ, ಈ ಮೆಟಲ್ ರೆಡಿ ಆಗಿದೆ ಬ್ರಾಸ್ ಅನ್ನೋದು. ಜಸ್ಟ್ ಇದೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಅದಾದ್ಮೇಲೆ ಈಗ ಫಾರ್ ಎಕ್ಸಾಂಪಲ್ ಇನ್ಯಾವ ಕ್ವಶನ್ ಅಂತಂದ್ರೆ, ಇವಾಗ ಸರ್ ನಮ್ ಬಯೋ ಕ್ವಶನ್ಸ್ ಅಲ್ಲಿ ಡೌಟ್ ಇದೆ. ಬಯೋ ಕ್ವಶನ್ಸ್ ಅಲ್ಲಿ ನಮ್ಗೆ ಸ್ವಲ್ಪ ಡೌಟ್ ಇದೆ. ಹಾಗಾದ್ರೆ ಆ ಡೌಟ್ ಅನ್ನ ಕೂಡ ಕ್ಲಿಯರ್ ಆಗಿ ಮಾಡಿಸ್ತೀನಿ, ನೋಡ್ಕೊಳ್ಳಿ. ಇವಾಗ ಈಗ ಫಾರ್ ಎಕ್ಸಾಂಪಲ್ ಯಾವ್ದು ಕ್ವಶನ್ಸ್ ತಗೋಣ ಬಯೋ ಪಾರ್ಟ್ ಅಲ್ಲಿ. ಓಕೆ, 32 ಕ್ವಶನ್ಸ್ ಅಲ್ಲಿ 32 ಕ್ವಶನ್ಸ್ ಅಲ್ಲಿ ಎ ಮತ್ತು ಬಿ ಅಂತ ಇದೆ. ಅದರಲ್ಲಿ ಬಿ ಕ್ವಶನ್ಸ್ ಅನ್ನು ತಗೊಳ್ಳೋಣ. ನೇಮ್ ದ ಸ್ಟ್ರಕ್ಚರ್
ನೇಮ್ ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಸ್ಮಾಲ್ ಇಂಟೆಸ್ಟೈನ್ ದಟ್ ಅಬ್ಸಾರ್ಬ್ ಡೈಜೆಸ್ಟೆಡ್ ಫುಡ್. ಅಂದ್ರೆ ಇಲ್ಲಿ ನೇಮ್ ದ ಸ್ಟ್ರಕ್ಚರ್. ಸ್ಟ್ರಕ್ಚರ್ ಅಂದ ತಕ್ಷಣ ನಮ್ಗೆ ಸ್ಟ್ರಕ್ಚರ್ ಡಯಾಗ್ರಾಮ್ ಅನ್ನು ಡ್ರಾ ಮಾಡಬೇಕು. ಯಾವುದು? ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ಹ್ಯೂಮನ್ ಸ್ಮಾಲ್ ಇಂಟೆಸ್ಟೈನ್ ಅಂತ ಬರುತ್ತೆ. ನೀವೇನ್ ಮಾಡ್ತೀರಾ? ಡೈರೆಕ್ಟ್ ಆಗಿ ಡೈಜೆಸ್ಟಿವ್ ಕ್ವಶನ್ಸ್ ಇದೆ ಅಲ್ವಾ, ಇಲ್ಲಿ ಡೈಜೆಸ್ಟೆಡ್ ಫುಡ್ ಅಂತ ಇದೆ. ಡೈಜೆಸ್ಟಿವ್ ಫುಡ್ ಅಂತ ಏನ್ ಮಾಡ್ತಾರೆ? ಇಮಿಡಿಯೇಟ್ ಏನಾಗುತ್ತೆ? ಓ ಡೈಜೆಸ್ಟ್ ಡಯಾಗ್ರಾಮ್ ಕೇಳೋನೆ, ಯಾಕಂದ್ರೆ 3 marks ಕ್ವಶನ್ ಇರೋದ್ರಿಂದ. ಬಿಕಾಸ್ ಆಫ್ ದಟ್ ಇಸ್ ಅ 3 marks ಕ್ವಶನ್, ಸಾರಿ 2 marks ಕ್ವಶನ್ ಇರೋದನ್ನ ನಾವು ಏನ್ ಮಾಡ್ತೀವಿ? ಡೈರೆಕ್ಟ್ ಆಗಿ ಏನ್ ಮಾಡ್ತೀವಿ? ಅದನ್ನ ಡಯಾಗ್ರಾಮ್ ಅನ್ನ ಡ್ರಾ ಮಾಡಕ್ ಹೋಗ್ತೀವಿ. ಬಟ್ ಅಲ್ಲಿ ಏನಾಗುತ್ತೆ? ನಿಮ್ಗೆ ಮಾರ್ಕ್ಸ್ ಅನ್ನ ಈಸಿಯಾಗಿ ಏನಾಗುತ್ತೆ? ಕಟ್ ಆಗುತ್ತೆ. ಅಲ್ಲಿ ಕ್ವಶನ್ಸ್ ಅನ್ನು ಯಾವ ರೀತಿ ಕೊಟ್ಟರು ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೇಮ್ ದ ಸ್ಟ್ರಕ್ಚರ್ ಆಫ್ ದ ಹ್ಯೂಮನ್ ಸ್ಮಾಲ್ ಇಂಟೆಸ್ಟೈನ್ ದಟ್ ಅಬ್ಸಾರ್ಬ್ ಡೈಜೆಸ್ಟೆಡ್ ಫುಡ್. ಅಂದ್ರೆ ಇಲ್ಲಿ ಯಾವ್ದಿದೆ? ಒಂದು ಸ್ಟ್ರಕ್ಚರ್ ಇದೆ, ಅಂದ್ರೆ ಒಂದು ಹ್ಯೂಮನ್ ಬಾಡಿಲಿ ಸ್ಮಾಲ್ ಇಂಟೆಸ್ಟೈನ್ ಆರ್ಗನ್ ಇದೆ. ಆ ಆರ್ಗನ್ ಏನ್ ಮಾಡುತ್ತೆ? ನಾವು ತಿಂದಿರ್ತಕ್ಕಂಥ ಫುಡ್ ಅನ್ನ ಡೈಜೆಸ್ಟ್ ಮಾಡಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಮೀನ್ಸ್ ಇಟ್ ಕನ್ಸ್ಯೂಮ್. ಅಬ್ಸಾರ್ಬ್ ಮೀನ್ಸ್ ಇಷ್ಟು ಕನ್ಸ್ಯೂಮ್. ಅಂದ್ರೆ ಆ ಪಾರ್ಟ್ ಯಾವುದು? ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಇರ್ತಕ್ಕಂಥ ಒಂದು ಪಾರ್ಟ್ ಇದೆ. ಆ ಪಾರ್ಟ್ ಅಂದ್ರೆ ಟೈನಿ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಇರ್ತದೆ. ಟೈನಿ ಫಿಂಗರ್ ಲೈಕ್ ಸ್ಟ್ರಕ್ಚರ್. ಈ ರೀತಿ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ನಮಗೆ. ಯಾವುದು? ಈ ರೀತಿ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ನಮಗೆ. ಇದು ನಿಮ್ ಹ್ಯಾಂಡ್ ಅಂತ ಹೇಳ್ತೀವಿ. ಇದು ನಿಮ್ ಹ್ಯಾಂಡ್. ಈ ರೀತಿ ಟೈನಿ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಈ ರೀತಿ ಇರುತ್ತೆ ಸ್ಟ್ರಕ್ಚರ್. ಅದು ಆ ಸ್ಟ್ರಕ್ಚರ್ ಏನಾಗುತ್ತದೋ ಆ ಸ್ಟ್ರಕ್ಚರ್ಗೆ ಏನ್ ಕರಿತೀವಿ ನಾವು? ವಿಲ್ಲೈ ಅಂತ ಹೇಳ್ತೀವಿ. ಯಾವ್ದು? ವಿಲ್ಲೈ. ಆದ್ರೆ ಈ ವಿಲ್ಲೈ ಪಾರ್ಟ್ ಏನ್ ಮಾಡುತ್ತೆ? ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಏನ್ ಮಾಡುತ್ತೆ? ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗಿರ್ತಕ್ಕಂಥ ಫುಡ್ ಅನ್ನ ಕಂಪ್ಲೀಟ್ ಆಗಿ ಅಬ್ಸಾರ್ವ್ ಮಾಡ್ಕೊಂಡು ಏನ್ ಮಾಡುತ್ತದೋ ಬ್ಲಡ್ ಆಗಿ ಕನ್ವರ್ಟ್ಸ್ ಮಾಡಿಸುತ್ತೆ ಅಂತ ಹೇಳ್ತೀನಿ. ಇದೊಂದು ಕ್ವಶನ್ ಆಯ್ತು. ಇನ್ ನೆಕ್ಸ್ಟ್, why does the stem a growing plant bend towards the light? Explain ಅಂತ ಕೇಳಿದ್ದೇನೆ. ಇದು ಯಾವ್ದಂದ್ರೆ ಫೋಟೋಲೈಟಿಕ್ ಬರುತ್ತೆ. Why does the stem of a growing plant bends towards the light ಅಂತ ಕೇಳೋಣ. ಈ ಒಂದು ಪ್ಲಾಂಟ್ ಇದೆ. ಆ ಪ್ಲಾಂಟ್ ಏನಾಗುತ್ತೆ ಅಂದ್ರೆ ಪ್ಲಾಂಟ್ ಇದೆ. ಈ ಪ್ಲಾಂಟ್ ಏನ್ ಮಾಡುತ್ತೆ? ಸನ್ಲೈಟ್ಗೆ ಯಾವ್ದು? ಸನ್ಲೈಟ್ಗೆ ಏನಾಗುತ್ತದ? ಬೆಂಡ್ ಆಗುತ್ತೆ ಸ್ಟೆಮ್ ಅಂತ ಕೊಟ್ಟೋದು. ಇದು ಪ್ಲಾಂಟ್ ಸ್ಟೆಮ್ ಇದೆ. ಇದು ಸನ್ಲೈಟ್ ಇದೆ. ಆ ಸನ್ಲೈಟ್ಗೆ ಏನಾಗುತ್ತದ? ಈ ಸ್ಟೆಮ್ ಏನಾಗುತ್ತೆ? ಈ ರೀತಿಗೆ ಬೆಂಡ್ ಆಗುತ್ತೆ ಅಂತ ಹೇಳ್ತಾರೆ. ಏನಕ್ಕೋಸ್ಕರ ಬೆಂಡ್ ಆಗುತ್ತೆ? ಅದು ಏನಕ್ಕೋಸ್ಕರ ಬೆಂಡ್ ಆಗುತ್ತೆ ಅಂತಂದ್ರೆ ಬಿಕಾಸ್ ಆಫ್ ಇಟ್ ವಿಲ್ ಬಿ ಅಬ್ಸಾರ್ಬ್ ದ ಸನ್ಲೈಟ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಈಸ್ಟ್ ಇಂದ ವೆಸ್ಟ್ ವರೆಗೂ ಸನ್ ಮೂವ್ ಆಗ್ತಾ ಇರುತ್ತೆ. ಈಸ್ಟ್ ಇಂದ ವೆಸ್ಟ್ ವರೆಗೂ ಅಂದ್ರೆ ಪೂರ್ವದಿಂದ ಪಶ್ಚಿಮವರೆಗೂ ಏನಾಗುತ್ತೆ? ಸನ್ ಏನಾಗ್ತಾ ಇರುತ್ತೆ? ಮೂವ್ ಆಗ್ತಾ ಇರುತ್ತೆ. ಹಾಗಾದ್ರೆ ಇಲ್ಲಿ ನಮ್ಗೆ ಏನಾಗುತ್ತೆ? ಇದು ನಮ್ಗೆ ಈಸ್ಟ್ ಇಂದ ಇದೆ ಅಂತ ಅನ್ಕೊಳ್ಳೋಣ. ಸಾರಿ, ಅದು ಬೇಡ, ಸನ್ಫ್ಲವರ್ ಪ್ಲಾಂಟ್ ಇದೆ ಅಂತ ಅನ್ಕೊಳ್ಳೋಣ. ಸನ್ಫ್ಲವರ್ ಪ್ಲಾಂಟ್. ಈ ಸನ್ಫ್ಲವರ್ ಪ್ಲಾಂಟ್ ಏನ್ ಮಾಡುತ್ತೆ ಅಂದ್ರೆ ಸೂರ್ಯ ಯಾವ ಕಡೆ ಮೂವ್ ಆಗ್ತಾರನೋ ಆ ಕಡೆ ಮೂವ್ ಆಗ್ತಾ ಇರುತ್ತೆ. ಅದು ಸೂರ್ಯ ಯಾವ ಕಡೆ ಮೂವ್ ಆಗ್ತಾ ಇರ್ತಾನೆ ಅದೇ ಕಡೆನೆ ಮೂವ್ ಆಗ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಸ್ಟ್ ಕಡೆ ಫೇಸ್ ಇದೆ ಅಂತ ಅನ್ಕೊಳ್ಳೋಣ. ಈಸ್ಟ್ ಕಡೆ ಫೇಸ್ ಇದೆ. ಆಮೇಲೆ ನೆಕ್ಸ್ಟ್ 12 ಗಂಟೆ ಆದ್ಮೇಲೆ ಸೆಂಟ್ರಲ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ವೆಸ್ಟ್ ಕಡೆ ಹೋಗುತ್ತೆ. ಅಂದ್ರೆ ಈ ಪ್ಲಾಂಟ್ ಇದೆಯಲ್ಲ, ಫಸ್ಟ್ ಈ ಕಡೆ ಮುಖ ಮಾಡುತ್ತೆ, ಆಮೇಲೆ ಈ ಕಡೆ, ಆಮೇಲೆ ಈ ಕಡೆ, ಕಂಪ್ಲೀಟ್ ಆಗಿ 3 sides. ಅಂದ್ರೆ ಈಸ್ಟ್ ಕಡೆನೂ ಹೋಗುತ್ತೆ, ಸೆಂಟರ್ ಬರುತ್ತೆ, ಆಮೇಲೆ ನಮಗೆ ವೆಸ್ಟ್ ಕಡೆನೂ ಕಂಪ್ಲೀಟ್ ಆಗಿ ಬರುತ್ತೆ. ಏನಕ್ಕೋಸ್ಕರ ಆಗುತ್ತೆ? ಆ ಸನ್ಲೈಟ್ ಇಂದ ಬರ್ತಕ್ಕಂಥ ಎನರ್ಜಿಯನ್ನ ಅಬ್ಸಾರ್ವ್ ಮಾಡ್ಕೊಳ್ಳಿಕ್ಕೆ, ಸನ್ಲೈಟ್ ಇಂದ ಬರ್ತಕ್ಕಂಥ ಎನರ್ಜಿಯನ್ನ ಅಬ್ಸಾರ್ವ್ ಮಾಡ್ಕೊಳ್ಳಿಕ್ಕೆ ಏನ್ ಮಾಡುತ್ತೆ? ಪ್ಲಸ್ ಅದ್ರ ಜೊತೆಗೆ ಏನ್ ಮಾಡ್ಬೇಕು? ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಅಂತಕ್ಕಂಥ ಒಂದು ಪ್ರೋಸೆಸ್ ಅನ್ನ ಮಾಡ್ಲಿಕ್ಕೆ ಅದೇನ್ ಮಾಡುತ್ತೆ? ಇಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಯಾವ್ದು? ಫೋಟೋಸಿಂಥಸಿಸ್ ಪ್ರೋಸೆಸ್ ಅನ್ನ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇದು ಮೇನ್ ನಮ್ಗೆ ಇರ್ತಕ್ಕಂಥ ಪಾಯಿಂಟ್ಸ್.
ಇನ್ನು ಕೆಲವೊಂದು ಏನಂತಾನೆ ಡೈಗ್ರಾಮ್ಸ್ ಕೇಳ್ತಾನೆ, ಫಿಕ್ಸ್ ಡೈಗ್ರಾಮ್ಸ್ ಗಳಿದೆ. ಆ ಡೈಗ್ರಾಮ್ಸ್ ಅನ್ನು ಕೂಡ ಕ್ಲಿಯರ್ ಆಗಿ ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಡೈಗ್ರಾಮ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಲೇಬಲ್ ಅನ್ನ ಪಾರ್ಟ್ಸ್ ಲೇಬಲ್ ಮಾಡೋದನ್ನ ಮರೆಯಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಗೆ ಇರೋದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ನೀವು ಡೈಗ್ರಾಮ್ ಅನ್ನ ಡ್ರಾ ಮಾಡಿದ್ರು ಕೂಡ ಪಾರ್ಟ್ಸ್ ಲೇಬಲ್ ಮಾಡಲಿಲ್ಲ ಅಂದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 4 ಮಾರ್ಕ್ಸ್ ಡೈಗ್ರಾಮ್ ಇದೆ ಅಂತ ಅನ್ಕೊಳ್ಳೋಣ. 4 ಮಾರ್ಕ್ಸ್ ಡೈಗ್ರಾಮ್ ಇದೆ. ಈ 4 ಮಾರ್ಕ್ಸ್ ಡೈಗ್ರಾಮ್ ಅಲ್ಲಿ ನೀವು ಜಸ್ಟ್ ಬರೀ ಡೈಗ್ರಾಮ್ ಡ್ರಾ ಮಾಡಿದ್ರೆ 2 or 1.5 ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ. 2 ಮಾರ್ಕ್ಸ್ ಇಲ್ಲದ್ರೆ 1.5 ಮಾರ್ಕ್ಸ್ ಬರುತ್ತೆ. ಓಕೆ, ಇಲ್ಲಿ ನಮ್ಗೆ ಎಷ್ಟು 4 ಮಾರ್ಕ್ಸ್ ಕ್ವಶನ್ ಕೇಳಿದೆ ಅಂತ ಕೇಳುವ. 4 ಮಾರ್ಕ್ಸ್ ಡೈಗ್ರಾಮ್ ಇದೆ. ಆ ಡೈಗ್ರಾಮ್ ಅಲ್ಲಿ ನೀವು ಜಸ್ಟ್ ಮಾಡಿದ ಡೈಗ್ರಾಮ್ ಡ್ರಾ ಮಾಡಿದ್ರೆ 2 or 1.5 ಮಾರ್ಕ್ಸ್ ಬರುತ್ತೆ. ಇನ್ನು 2 ಮಾರ್ಕ್ಸ್ ಅಥವಾ ಎಷ್ಟು, ಇನ್ನು 1.5 ಅಂತಂದ್ರೆ 1.5 ಮೀನ್ಸ್ 3 ಆಯ್ತು. 2.5 ಮಾರ್ಕ್ಸ್ ಎಲ್ಲಿ ಇರುತ್ತೆ ನಿಮ್ಗೆ? ಜಸ್ಟ್ ಏನಾಗುತ್ತೆ, ಪಾರ್ಟ್ಸ್ ಅನ್ನ ಲೇಬಲ್ ಮಾಡ್ಲಿಕ್ಕೆ ಇರುತ್ತೆ. ಪಾರ್ಟ್ಸ್ ಲೇಬಲಿಂಗ್ ನಿಮ್ಗೆ ಮಾರ್ಕ್ಸ್ ಇರುತ್ತೆ. ಅಲ್ಲ, ನೀವೇನು ಪಾರ್ಟ್ಸ್ ಲೇಬಲ್ ಮಾಡ್ಬೇಕಂತಲ್ಲ, ಅವರೇ ಕೊಟ್ಟಿರ್ತಾರೆ. ಜಸ್ಟ್ 2 or 3 ಪಾರ್ಟ್ಸ್ ಅನ್ನು ಕೊಟ್ಟಿರ್ತಾರೆ. ಜಸ್ಟ್ 2 or 3 ಪಾರ್ಟ್ಸ್ ಅನ್ನು ಕೊಟ್ಟಿರ್ತಾರೆ. ಆ ಪಾರ್ಟ್ಸ್ ನೀವು ಕರೆಕ್ಟ್ ಆಗಿ ಲೇಬಲ್ ಮಾಡಿದ್ರೆ ಸಾಕು. ಇನ್ನು ಇದಾದ್ಮೇಲೆ ನೆಕ್ಸ್ಟ್ ಇನ್ನೇನಂತಂದ್ರೆ, ಸರ್ ನೀವು ಹೇಳ್ತಾ ಇದಾರೆ ವಿದಿನ್ 38 days ಅಲ್ಲಿ ನಾವು 80 ಮಾಡಬಹುದು ಅನ್ನೋದನ್ನ ಹೇಳ್ತಾ ಇದ್ದೀರಲ್ವಾ? ಸರ್ ಹೆಂಗ್ ಮಾಡಬಹುದು ಅನ್ನೋದು ನಿಮಗೆ ಡೌಟ್ ಇದೆಯಲ್ವಾ? ಆ ಡೌಟ್ ನಾನು ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ, ಕೇಳ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡಿದೆ ಅಂದ್ರೆ ಕಂಪ್ಲೀಟ್ ಆಗಿ ಪ್ರತಿಯೊಂದು ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೊಡ್ತೀನಿ. ಆ ಕ್ವಶನ್ಸ್ ಅನ್ನು ನೀವು ರೆಫರ್ ಮಾಡಿದ್ರೆ ಸಾಕು. 38 days ಅಲ್ಲಿ, ವಿದಿನ್ 38 days ಅಲ್ಲಿ ನೀವು 80 ಮಾರ್ಕ್ಸ್ ಅನ್ನ ತೆಗಿಬಹುದು. 80 ಮಾರ್ಕ್ಸ್ ಅನ್ನ ಕೂಡ ತೆಗಿಬಹುದು. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಹಾಗಾದ್ರೆ ಇದಿಷ್ಟಾಯ್ತು. ಇನ್ನು ಈ ಕೆಲವೊಬ್ರು ಇದಾರೆ, ಆ ಕೆಲವರು ಅಂದ್ರೆ ಫೇಲ್ ಆಗೋ ಕ್ಯಾಂಡಿಡೇಟ್ಗಳು ಇರ್ತಾರೆ. ಆ ಫೇಲ್ ಆಗೋ ಕ್ಯಾಂಡಿಡೇಟ್ಗಳಿಗೆ ಅವ್ರಿಗೂ ಕೂಡ ಒಂದು ಸಜೆಷನ್ ಹೇಳ್ತೀನಿ, ಕೇಳ್ಕೊಳ್ಳಿ. ಅವರು ಕೂಡ ಎಷ್ಟು ಮಾಡ್ಬೋದು, ನಿಯರ್ ಅಬೌಟ್ 70% ಮಾಡ್ಬೋದು. ನಿಯರ್ ಅಬೌಟ್ 70% ಮಾಡ್ಬೋದು. ಫೇಲ್ ಆಗೋ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದೀನಿ ನಾನು. ರ್ಯಾಂಕರ್ ಅಲ್ಲ, ಮಿಡಲ್ ಅಲ್ಲಿ ಇರೋಲ್ಲ, ಆಮೇಲೆ ಟಾಪ್ ಲೆವೆಲ್ ಇರೋರಲ್ಲ, ಕಂಪ್ಲೀಟ್ ಆಗಿ ಡೌನ್ ಇರ್ತಕ್ಕಂಥವ್ರು. ಕಂಪ್ಲೀಟ್ ಆಗಿ ಕೆಳಗಡೆ ಡೌನ್ ಇರ್ತಕ್ಕಂಥವ್ರು ಅವರು ಟೋಟಲ್ ಆಗಿ 70% ಅನ್ನ ಮಾಡಬಹುದು. ಸರ್ ನಮಗೆ ಓದಿದ ಅರ್ಥನೇ ಆಗಲ್ಲ ಸರ್, ಹೆಂಗ್ 70% ಮಾಡ್ಬೋದು ಅನ್ನೋ ನಿಮಗೆ ಡೌಟ್ ಇರ್ಬೋದು ಅಲ್ವಾ? ಇಲ್ಲಿ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ. ಇವಾಗ ನಿಮ್ ಸ್ಕೂಲಲ್ಲಿ ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಇವಾಗ ನಿಮ್ಗೆ ಪಾಸಿಂಗ್ ಪ್ಯಾಕೇಜ್ ಅನ್ನ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಆ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಟೋಟಲ್ ಆಗಿ 12 ಮಾರ್ಕ್ಸ್ ಡೈಗ್ರಾಮ್ ಇರುತ್ತೆ. 12 ಮಾರ್ಕ್ಸ್ ಡೈಗ್ರಾಮ್ ಇರುತ್ತೆ. 12 ಮಾರ್ಕ್ಸ್ ಡೈಗ್ರಾಮು. ಇನ್ನು ಅದಾದ್ಮೇಲೆ 3 ಮಾರ್ಕ್ಸ್ ಕ್ವಶನ್ ಒಂದು ಫಿಕ್ಸ್ ಇರುತ್ತೆ. 3 ಮಾರ್ಕ್ಸ್ ಕ್ವಶನ್ ಒಂದು, ಅದು ಚಕ್ಕರ್ ಬೋರ್ಡ್. ಆಮೇಲೆ 4 ಮಾರ್ಕ್ಸ್ 2 ಡಿಫರೆನ್ಸಸ್ ಇರುತ್ತೆ. ಓನ್ಲಿ ಇಟ್ ಈಸ್ ಫಾರ್ ಕೆಮಿಸ್ಟ್ರಿ ಅಂಡ್ ಬಯೋ. ಓನ್ಲಿ ಫಾರ್ ಕೆಮಿಸ್ಟ್ರಿ ಅಂಡ್ ಬಯೋ, ನಾಟ್ ಫಾರ್ ಫಿಸಿಕ್ಸ್ ಕೂಡ ಹೇಳ್ತೀನಿ, ಅದು ಕೂಡ ಸ್ವಲ್ಪ ಈ 2 ಆದ್ಮೇಲೆ ಹೇಳ್ತೀನಿ. ನೆಕ್ಸ್ಟ್ ಇಲ್ಲೆಷ್ಟು ಡಿಫರೆನ್ಸಸ್, ಎಷ್ಟಾಯ್ತು ನೋಡಿ ಮಾರ್ಕ್ಸ್ ಇಲ್ಲಿ ನಮ್ಗೆ? 7 ಪ್ಲಸ್ 12 19 ಮಾರ್ಕ್ಸ್ ಆಯ್ತು. 19 ಆಯ್ತಲ್ವಾ? ಈ 19 ಆದ್ಮೇಲೆ ಇನ್ನು 4 ಮಾರ್ಕ್ಸ್ ಏನಿರ್ತಂದ್ರೆ ಸ್ಟ್ರಕ್ಚರ್ ಬರೆಯೋದು ಇರುತ್ತೆ, ಐಯೋಪ್ಯಾಕ್ ನೇಮಿಂಗ್ ಅಥವಾ ಸ್ಟ್ರಕ್ಚರ್ ಇರುತ್ತೆ.
ಇನ್ನು ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ಬ್ಯಾಲೆನ್ಸಿಂಗ್ ಈಕ್ವೇಶನ್ಸ್ ಇರುತ್ತೆ. 3 ಮಾರ್ಕ್ಸ್ ಕ್ವಶನ್ ಬ್ಯಾಲೆನ್ಸ್ ಈಕ್ವೇಶನ್ಸ್ ಇರುತ್ತೆ. ಇನ್ನು ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ಇನ್ನೊಂದು 3 ಮಾರ್ಕ್ಸ್ ಕ್ವಶನ್ ಯಾವ್ದಂತಂದ್ರೆ ಡೈಗ್ರಾಮ್ ಬಂದಿರ್ತದೆ, ಯಾವ್ದೊಂದು ಕ್ವಶನ್ಸ್ ಇರುತ್ತೆ. ಎಷ್ಟಾಯ್ತು ನೋಡಿ, ಇದು 7 + 10 ಇದೆಷ್ಟಾಯ್ತು 29. 29 ಆಯ್ತಲ್ಲ. ಇದು ಅದಾದ್ಮೇಲೆ ಇನ್ನು ನೆಕ್ಸ್ಟ್ ಏನಂತಂದ್ರೆ ಯಾವುದು ನಮ್ಮ ಅವರ್ ಎನ್ವೈರ್ಮೆಂಟ್ ಲೆಸನ್ ಇದೆಯಲ್ಲ, ಆ ಅವರ್ ಎನ್ವೈರ್ಮೆಂಟ್ ಅಲ್ಲಿ ಎಷ್ಟು 3 ಮಾರ್ಕ್ಸ್ ಕ್ವಶನ್ ಒಂದು ಫಿಕ್ಸ್ ಇರುತ್ತೆ. 29 + 3 32. 32 + 20 ಮಾರ್ಕ್ಸ್ ನಿಮ್ದು ಇಂಟರ್ನಲ್ ಇರುತ್ತೆ. ಟೋಟಲ್ ಎಷ್ಟಾಯ್ತು 52 ಆಯ್ತು. 52 ಆಯ್ತು. 52 ಆದ್ಮೇಲೆ ನಿಮಗೆ ಟೋಟಲ್ ಆಗಿ 8 MCQ ಕ್ವಶನ್ಸ್ ಇರುತ್ತೆ. 8 MCQ ಕ್ವಶನ್ಸ್ ಇರುತ್ತೆ. ಆ 8 ಮಾರ್ಕ್ಸ್ ಇಲ್ಲಿ ಕವರ್ ಮಾಡ್ಕೊಳ್ಳಿ. ಎಷ್ಟಾಯ್ತು 60 ಮಾರ್ಕ್ಸ್ ಆಯ್ತು. ಟೋಟಲ್ ಆಗಿ 60 ಮಾರ್ಕ್ಸ್ ಆಯ್ತು. ನೋಡಿ ಎಷ್ಟು ಈಸಿ ಇದೆ ಪಾಸಿಂಗು. ನಾನು ಹೇಳ್ತೀನಿ ಎಷ್ಟು ಜಾಸ್ತಿ ಎಷ್ಟು ಕ್ವಶನ್ 1 2 3 4 5 6 ಜಸ್ಟ್ 6 ಕ್ವಶನ್ ಡೈಗ್ರಾಮ್ ಅಷ್ಟು. 6 ಕ್ವಶನ್ ಡೈಗ್ರಾಮ್ ಅಟ್ ಮಾಡಿದ್ರೆ ನಿಮಗೆ ಟೋಟಲ್ ಆಗಿ 60 ಮಾರ್ಕ್ಸ್ ಬರುತ್ತೆ. ನೋಡಿ 6 ಕ್ವಶನ್ ಪ್ಲಸ್ ಡೈಗ್ರಾಮು, just only 6 questions and diagrams, you get for 60 marks. ಇನ್ನು ಫಿಸಿಕ್ಸ್ ಅಲ್ಲಿ ನಿಮ್ಗೆ ಟೋಟಲ್ ಆಗಿ 27 ಮಾರ್ಕ್ಸ್ ಇರುತ್ತೆ. ಈ 27 ಮಾರ್ಕ್ಸ್ ಅಲ್ಲಿ ನಿಮ್ಗೆ ಒಂದು 10 ಬಂದ್ರೆ ಸಾಕು ಮಾರ್ಕ್ಸ್ ಅಲ್ವಾ. 10 ಅನ್ನು ಹಾಕ್ಬಿಡಿ. ಇಲ್ಲಿ ಮಾರ್ಕ್ಸ್ ಎಷ್ಟಾಯ್ತು 70 ಮಾರ್ಕ್ಸ್ ಆಯ್ತು. ನಾನು ಹೇಳಿದಾಗ 70% ಆಯ್ತು ಆಗ್ಲಿಲ್ವಾ? ಇವಾಗ ಆಯ್ತು ಆಗ್ಲಿಲ್ವಾ 70%? ಮತ್ ಇನ್ನೇನ್ ಬೇಕು ನಿಮ್ಗೆ ಹೇಳಿ ಮಕ್ಕಳೇ? ವಾಟ್ ಯು ವಾಂಟ್ ನಾವ್? ಇನ್ನೇನ್ ಬೇಕು ನಿಮ್ಗೆ? ನಾನೇನು ಜಾಸ್ತಿ ಇರತ್ತಾ ಇಲ್ಲ, ಜಾಸ್ತಿ ಟ್ರೆಜರ್ ಕೂಡ ಕೊಡ್ತಾ ನಿಮ್ಗೆ, ಪ್ರೆಷರ್ ಕೂಡ ಕೊಡ್ತಾ ಇಲ್ಲ, ಜಾಸ್ತಿ ನಿಮ್ಗೆ ಪ್ರೆಷರ್ ಕೂಡ ಕೊಡ್ತಾ ಇಲ್ಲ. ಜಸ್ಟ್ ಓನ್ಲಿ ಎಷ್ಟು 1 2 3 4 5 6 ಕ್ವಶನ್. 6 ಕ್ವಶನ್ ಪ್ಲಸ್ ಡೈಗ್ರಾಮು ಪ್ಲಸ್ ಫಿಸಿಕ್ಸ್ ಅಲ್ಲಿ 10 ಮಾರ್ಕ್ಸ್ ಅಷ್ಟೇ. ಫಿಸಿಕ್ಸ್ ಅಲ್ಲಿ 10 ಮಾರ್ಕ್ಸ್ ಇಷ್ಟು ಮಾಡಿದ್ರೆ ಸಾಕು. ಈ ನಿಮ್ಗೆ ಟೋಟಲ್ ಆಗಿ 70% ಗ್ಯಾರಂಟಿ ಫಿಕ್ಸ್. ಅದು 70% ಫಿಕ್ಸ್. 70% ಫಿಕ್ಸ್ ಇದೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ಪಾರ್ಟ್ 1 ಆಯ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡಿದ್ರೆ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಪ್ಲಸ್ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದ್ರ ಜೊತೆಗೆ ಸೈಡ್ ಗಂಟೆನ ಹೊಡಿಯೋದು ಕೂಡ ಮರೆಯಕ್ಕೆ ಹೋಗ್ಬೇಡಿ. ಇನ್ನು ಕೊನೆಯದಾಗಿ ಒಂದು ಕೊಟೇಶನ್ ಮುಖಾಂತರ ಇದನ್ನ ನಾವು ಏನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಈ ವಿಡಿಯೋನ ಎಂಡ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಹೇಳಿದಾರಂತೆ, ಒಂದು ಏನಂತಾರೆ, ಶಿಕ್ಷಣ ಎಂಬುದು ಒಂದು ಹುಲಿಯ ಹಾಲಿನಂತೆ. ಶಿಕ್ಷಣ ಎಂಬುದೊಂದು ಹುಲಿಯ ಹಾಲಿನಂತೆ, ಅದನ್ನ ಅರಗಿಸಿಕೊಂಡವ್ರೆ ಗರ್ಜಿಸಲೇಬೇಕು ಅಂತ ನಾನು ಹೇಳ್ತೀನಿ. ಅದನ್ನ ಅರಗಿಸಿಕೊಂಡವ್ರಿಗೆ ಗರ್ಜಿಸಬೇಕು ಅಂತ ಹೇಳ್ತೀನಿ. ಓಕೆ, ಇದು ನನ್ನ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಕೊಟೇಶನ್ ಇದೆ. ಇನ್ನೇನಂತಂದ್ರೆ ಕೊನೆಯದಾಗಿ ಒಂದೇ ಒಂದು ಮಾತು ಹೇಳ್ತೀನಿ. ದಯವಿಟ್ಟು ವಿದ್ಯಾರ್ಥಿಗಳ ಟೈಮ್ ವೇಸ್ಟ್ ಮಾಡಬೇಡಿ. ದಯವಿಟ್ಟು ವಿದ್ಯಾರ್ಥಿಗಳ ಟೈಮ್ ಅನ್ನ ವೇಸ್ಟ್ ಮಾಡಬೇಡಿ. ಚೆನ್ನಾಗಿ ಓದಿ. ನಾನು ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ಎನಿ ಟೈಮ್ ಅವೈಲಬಲ್ ಇರ್ತೀನಿ. ನಿಮಗೆ ಯಾವುದೇ ಕ್ವಶನ್ ಅಲ್ಲಿ ಯಾವುದೇ ಲೆಸನ್ ಇಂದ ಡೌಟ್ ಬಂದ್ರು ಜಸ್ಟ್ ಕಮೆಂಟ್ ಹಾಕಿಬಿಟ್ಟು ಸರ್ ಈ ಕಾನ್ಸೆಪ್ಟ್ ನನಗೆ ಡೌಟ್ ಇದೆ ಅಂತ ಹೇಳಿ ಸಾಕು. ಆ ಕಾನ್ಸೆಪ್ಟ್ ನೆಕ್ಸ್ಟ್ ಡೇ ನಾನು ಆ ಕಾನ್ಸೆಪ್ಟ್ ನಿಮಗೆ ಕ್ಲಿಯರಿಫೈ ಮಾಡ್ತೀನಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.